ಹಾಯ್ ಸ್ನೇಹಿತರೆ, ವಿನುಪ್ರಿಯ ಚಾನೆಲ್ಗೆ ಸ್ವಾಗತ. ಬೆಳಿಗ್ಗೆನೇ ನಮ್ಮ ಆಯಿ ಗದ್ದೆ ಬೈಲಿಗೆ ಹೋಗಿ ನನ್ನನ್ನು ಕರೀತಾ ಇದ್ಲು. ಯಾಕೆ ಕರೀತಾ ಇದ್ದಾಳೆ ನೋಡೋಣ ಅಂತ ಹೋದರೆ ಸೆಗಣಿ ಹಾಕೋಕ್ಕೆ ಕರೀತಾ ಇದ್ದಾಳೆ. ಅಂಗಳ ಸಾರಿಸೋಕ್ಕೆ ಸೆಗಣಿ ಬೇಕಾಗಿತ್ತು, ಹಾಗಾಗಿ ಸೆಗಣಿ ಹಾಕ್ತಾ ಇದ್ದೆ. ಸೆಗಣಿ ಕೈಗೆ ತಾಗಬಾರ್ದು ಅಂತ ಕೊಟ್ಟೆ ಹಾಕ್ಕೊಂಡು ಹೆಕ್ತಾ ಇದ್ದೆ. ಮೊದಲೆಲ್ಲ ಹಬ್ಬ ಬರಲಿ ಏನೇ ಬರಲಿ ಪೂರ್ತಿ ಅಂಗಳನೂ ಸೆಗಣಿಯಿಂದ ಸಾರಿಸ್ಬೇಕಾಗಿತ್ತು. ಆದರೆ ಈಗ ಸಿಮೆಂಟಿನ ಅಂಗಳ ಮಾಡಿದ್ದಾರೆ, ಬಟ್ ಹೊರಗಡೆ ಮಾತ್ರ ಸೆಗಣಿ ಹಾಕಿ ಸಾರಿಸೋದು. ಗದ್ದೆಯಿಂದ ಬಂದ ಮೇಲೆ ಅಡುಗೆ ಎಲ್ಲ ಬೇಗ ಮುಗಿಸಿದ್ದಾಯಿತು. ಇವತ್ತಿನ ಊಟಕ್ಕೆ ಸ್ಪೆಷಲ್ ಏನು ಅಂತಂದರೆ ಶಟ್ಲಿ ಸುಕ್ಕ. ನಮ್ಮ ದಾದ ಹೊಸ ಮಣ್ಣಿನ ಒಲೆ ರೆಡಿ ಮಾಡ್ತಾ ಇದ್ದಾನೆ. ಇದೆಂಥದ್ದು? ಇದು ಮ್ಯಾಗಿನ? ಇದು ಲಿಂಬು ಮ್ಯಾಗಿ. ಇದು ಚಟ್ನಿ. ಇದು ದೋಸೆ. ಮ್ಯಾಗಿ ತೆಗೆದು ತೋರಿಸು. ಒಂದು ಕಡೆ ರಿಷಿಕನ ಅಡುಗೆ ಆಟನೂ ಶುರುವಾಗಿದೆ. ಎಲ್ಲ ಥರದ ಅಡುಗೆನೂ ಮಾಡಿಟ್ಟಿದ್ದಾಳೆ ನೋಡಿ. ನಾವು ಚಿಕ್ಕವರಿದ್ದಾಗ ಇದೇ ಥರ ಆಟ ಆಡ್ತಾಯಿದ್ರು, ಮಣ್ಣೆಲ್ಲ ತಂದುಕೊಂಡು. ನೀವು ಕೂಡ ಮೊದಲು ಈ ಥರ ಆಟ ಆಡಿದ್ದಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಸಂಜೆ ಟೈಮ್ ವಾಕಿಂಗ್ ಹೋಗುವಾಗ ನಮ್ಮ ದೊಡ್ಡಪ್ಪನ ಮನೆ ಹತ್ರ ಹೋಗಿದ್ದರು. ಅಲ್ಲಿ ಒಂದು ಆಕಳು ಟ್ವಿನ್ಸ್ ಕರು ಹಾಕಿತ್ತು. ಕೊಟ್ಟಿಗೆ ಒಳಗೆ ತುಂಬ ಕತ್ಲಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಎರಡು ಕರುನೂ ಸೇಮ್ ಇತ್ತು. ಬೋಟು ಕರು ನೋಡಿಕೊಂಡು ಅಲ್ಲಿಂದ ತಿರ್ಗಾಡೋಕೆ ಹೊರಟಿದ್ರು. ಹೊಳೆ ಸೈಡ್ ಒಳ್ಳೆ ಗಾಳಿ ಬೀಸ್ತಾ ಇರ್ತದೆ. ಬೋಟೆಲ್ಲ ನೋಡ್ಕೊಳ್ತಾ ಓಡಾಡೋದು ತುಂಬ ಖುಷಿ ಆಗುತ್ತೆ. ಇದು ಗಜ್ನಿ ಹೊಳೆ. ಮೀನು ಹಿಡಿಯೋಕ್ಕೆ ಈ ಥರ ಬಲೆ ಹಾಕಿದ್ದಾರೆ ನೋಡಿ. ಅವರಲ್ಲಿ ದೋಣಿ ಮೇಲೆ ಇದ್ದಾರಲ್ಲ, ಅವರು ಬಲೆನ ಎತ್ತಾ ಇದ್ದಾರೆ ಮೀನು ಹಿಡಿಯೋಕ್ಕೆ. ನಾನು ರಿಷಿಕಾ ಸ್ವಲ್ಪ ದೂರ ಹೋಗಿ ಹಾಗೆ ವಾಪಸ್ ಹೋಗಿ ಹಾಗೆ ಶಾಲೆ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ರು. ಯಾಕೆಂದರೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು. ಅದು ಎಲ್ಲರೂ ಹರಟೆ ಹೊಡೆಯೋ ಜಾಗ. ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.